ಹೆಲೋ ಗಾಯ್ಸ್, ನಿನ್ನೆ ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು. ಹಾಗಾಗಿ ನಿನ್ನೆ ಬರ್ತಡೇ ಮಾಡೋಕ್ಕಾಗಲಿಲ್ಲ. ಅವರು ಮಂತ್ರಾಲಯಕ್ಕೆ ಹೋಗಿದ್ರು ಅಂತೇಳಿ ಇವತ್ತು ಮಕ್ಕಳು ನಾನೆಲ್ಲ ಸೇರ್ಕೊಂಡು ಕೇಕ್ ಕಟ್ ಮಾಡಿಸೋಣ ಅಂತ ಕೇಕ್ ಕಟ್ ಮಾಡಿಸಿದ್ವಿ. ಹಾಗೆ ಬಿರಿಯಾನಿ ಮಾಡಿದ್ದೆ. ಬಿರಿಯಾನಿ ಎಲ್ಲ ತಿಂದ್ವು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ನೀತಿ ಬಿರಿಯಾನಿ ತಿಂದ ಹೇಗಿತ್ತು? ಕಿಶನ್ ಸಾಕಾಗಿಲ್ಲ, ಇನ್ನೂ ಬೇಕಂತೆ. ಸ್ವಲ್ಪ ಹಸ್ಬೆಂಡ್ ಕೂಡ ತಿಂತಾ ಇದ್ದಾರೆ. ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತೆ ಹಾಗೆ ಎಲ್ಲ ಎಂಜಾಯ್ ಮಾಡ್ಕೊಂಡು ತಿಂದ್ಬಿಟ್ಟು ಹಾಗೆ ಕೂತ್ಕೊಂಡೆಲ್ಲ ಕಿಶನ್ ಮತ್ತೆ ನಿತಿನ್ ಇಬ್ರು ಅಂದರೆ ಮಾಮೂಲಿ ತಮಾಷೆಗೆ ಆಟ ಆಡ್ತಿದ್ದಾರೆ. ಎಲ್ಲ ತಮಾಷೆ ಮಾಡ್ಕೊಂಡು ಕೂತಿದ್ವಿ. ಹಾಗೆ ಬೆಲ್ ಮಾಡಿದ್ಲು. ಯಾರು ಅಂತ ನೋಡಿದಾಗ ನನ್ನ ಫ್ರೆಂಡು ಚೆನ್ನೈಯಿಂದ ಬಂದಿದ್ದಾಳೆ. ನೋಡಿಬಿಟ್ಟಂತೂ ತುಂಬಾ ಶಾಕ್ ಆಯಿತು ನನಗೆ. ಏನಪ್ಪ ಇದು ಇದ್ದಕ್ಕಿದ್ದಂಗೆ ಶಾಕ್ ಕೊಡ್ತಿದ್ದಾಳಲ್ಲ ಅಂತ. ಮತ್ತು ಬಂದು ಮನೆಯೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಅಂಥೇಳಿ. ಕ್ರಾಫ್ಟ್ ಬರೋಕ್ಕಾಗಲಿಲ್ಲ, ಅವಳು ಬರೋಕ್ಕಾಗಿಲ್ಲ ಅಂಥೇಳಿ. ಅದಕ್ಕೆ ಇವಾಗ ಬಂದೆ ಅಂತ ಹೇಳಿದ್ಳು. ಮತ್ತು ಅಂಥೇಳಿ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಅವಳಿಗೆ ಏನಾದರೂ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟು ಪಾಪದ ಜೊತೆ ಎಲ್ಲ ಸ್ವಲ್ಪ ಹಾಗೆ ಆಟ ಆಡಿಕೊಂಡು ಎಂಜಾಯ್ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವು. ತುಂಬಾ ಖುಷಿನೂ ಆಯಿತು ಅವಳು ನೋಡಿ, ಮತ್ತು ಮಗು ನೋಡಿ. ತುಂಬ ಒಂದು ವರ್ಷನೇ ಆಗಿತ್ತು ಅವಳು ನೋಡಿ. ತುಂಬ ಖುಷಿ ಆಯಿತು. ಹಾಗೆ ಮಾತಾಡಿಕೊಂಡು ಪಾಪ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಸುಮ್ಮನೆ ಕೂತಿದ್ವಿ. ಹಾಗೆ ಖುಷಿ ಆಯಿತು. ಹಾಗೆ ಮಾತಾಡಿಕೊಂಡು ಪಾಪ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಸುಮ್ಮನೆ ಕೂತಿದ್ವಿ. ಹಾಗೆ ಮತ್ತೆ ಹಾಗೆ ಅಂತೆಲ್ಲ ಚೆನ್ನೈ ಬಗ್ಗೆ ಮಾತಾಡ್ತಿದ್ಲು. ಹಾಗೆ ನನಗೂ ಕೂಡ ಏನೋ ಗಿಫ್ಟ್ ತೊಗೊಬಂದಿದ್ಲು.